ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಕುಕಿಂಗ್ ಚಾನಲ್. ಸೊ ಇವತ್ತು ಬಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ. ಏನಂದರೆ ಕಜ್ಜಾಯ ಹೇಗೆ ಮಾಡೋದು ಅಂತೇಳಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಮಾಡ್ಕೋಬೋದು. ಸೊ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗಾಯ್ಸ್, ಇಲ್ಲಿ ಒಂದು ಸೇರು ಅಕ್ಕಿನ ಬೆಳಗ್ಗೆ 11 ಗಂಟೆಗೆ ನುನಿ ಹಾಕಿ ಸಂಜೆ 4 ಗಂಟೆಗೆ ನೀಟಾಗಿ ತೊಳೆದು ಅದನ್ನು ರುಬ್ಬಿಟ್ಕೋತಾ ಇದ್ದೀವಿ. ಸೊ ನೋಡಿ, ಎಲ್ಲ ಹಾಗೆ ಮಾಡ್ಕೊತಿದ್ದೀವಿ. ಹಾಗೆ 2 ಏಲಕ್ಕಿನೂ ಕೂಡ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಸೊ ನೋಡಿ, ಎಲ್ಲ ಆಗ್ತಿದೆ. ಹೀಗೆ ಏಲಕ್ಕಿನ ಹಾಕ್ಕೊಂಡಿದ್ದೀವಿ. ಹಾಗೆ ಗ್ರೈಂಡ್ ಕೂಡ ಮಾಡ್ಕೊತಿದ್ದೀವಿ. ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ನೀವು ಜರಡಿ ಹಿಡಿಬೇಕಾಗುತ್ತೆ. ಸೊ ಎಲ್ಲನೂ ಒಂದು ಸೇರು ಅಕ್ಕಿಗೆ 1 ಸೇರು ಬೆಲ್ಲ ತೊಗೊಂಡಿದ್ದೀವಿ. ಹಾಗೆ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀವಿ. ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀವಿ. ಸೊ ಈಗ ಅದನ್ನು ಈಗ ನೋಡಿ ಜರಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ 1 ಸೇರು ಬೆಲ್ಲನ ಕುಟ್ಟಿ ಸ್ವಲ್ಪ ಕುಟ್ಟಿ ಹಾಗೆ ಪೌಡರ್ ಥರ ಹಾಗೆ ದಪ್ಪ ದಪ್ಪ ಹಾಕಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಪಾಕ ಮಾಡಿಸ್ಕೊಳ್ಳೋಣ. ಪಾಕದ ಹೇಗಿರ್ಬೇಕಂತ ಅಂದರೆ ನೀವು ನೆಕ್ಸ್ಟ್ ನೋಡ್ತೀರಾ. ಅದು ನೀರಲ್ಲಿ ಹಾಕಿ ಎತ್ಕೊಂಡ್ರೆ ಅದು ಕೈಯಲ್ಲಿ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಪಾಕ. ಹಾಗೆ ಉಂಡೆ ರೀತಿ ಏನೋ ಕ್ಯಾಪ್ಸೂಲ್ ಥರ ಕಾಣುತ್ತೆ ನೋಡಿ. ಇದು 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀವಿ ಮತ್ತು ಅಕ್ಕಿ ಹಿಟ್ಟು. ಈಗ ಪಾಕ ಬಂದಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಬೇಕು. ಮತ್ತು ಇದು ಬೇಕಿಂಗ್ ಸೋಡಾ. ಸೊ ಈಗ ನಾವು ಟೆಸ್ಟ್ ಮಾಡೋಣ ಬಂದಿದೆಯಾ ಪಾಕ ಇಲ್ಲ ಅಂತೇಳಿ. ನೋಡಿ, ಒಂದು ತಟ್ಟೆಗೆ ನೀರನ್ನ ಹಾಕ್ಕೊಂಡು ಆ ರೀತಿ ಹಾಕೋಬೇಕಾಗುತ್ತೆ. ನೋಡಿ, ಕ್ಯಾಪ್ಸೂಲ್ ಥರ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಬಂದರೆ ಕರೆಕ್ಟಾಗಿದೆ ಅಂತೇಳಿ, ಪಾಕ ಕರೆಕ್ಟಾಗಿದೆ ಅಂತೇಳಿ. ಸೊ ಈ ರೀತಿ ಬಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಚಿರೋಟಿ ರವೆ ಮತ್ತು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕ್ಕೊಂಡು ಎಲ್ಲದನ್ನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀವು 1 ಸೇರು ಅಕ್ಕಿ ಹಿಟ್ಟಿಗೆ 1 ಸೇರು ಒಂದು ಸೇರು ಬೆಲ್ಲನ ತಗೊಂಡು ಪಾಕ ಮಾಡ್ಕೊಂಡಿರ್ತೀರ. ಸೊ ಅಷ್ಟಕ್ಕೆ ಕ್ಲಿಯರಾಗಿ ಇದು ಕರೆಕ್ಟಾಗಿ ಆಗುತ್ತೆ. ಮಾಡಬೇಕಾದ್ರೆ ಫುಲ್ ಎಲ್ಲ ಕರೆಕ್ಟಾಗಿ ಎಲ್ಲ ಮಾಡಾದ್ಮೇಲೆ ನಿಮಗೆ ತುಂಬಾ ತೆಳು ಅಂತ ಅನಿಸುತ್ತೆ. ಆದರೆ ಅದು ತೆಳು ಆಗಿರೋದಿಲ್ಲ. ಅದು ಆರಿ ಎಲ್ಲ ಆದಮೇಲೆ ಅಂದರೆ 1 ಅವರ್ ನಾವು ಆರೋದಕ್ಕೆ ಬಿಡಬೇಕಾಗುತ್ತೆ. ಸೊ ಅದಾದಮೇಲೆ ನಮಗೆ ಕರೆಕ್ಟಾಗಿ ಹಿಟ್ಟು ಏನೋ ಒಂದು ಹದದಲ್ಲಿ ಬರುತ್ತೆ. ಅಂದರೆ ನಾವು ತೊಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನೋಡಿ, ಈ ಬಿಟ್ಟರೆ ಕನ್ಸಿಸ್ಟೆನ್ಸಿ ಈ ರೀತಿ ಬರ್ತಾ ಇರುತ್ತೆ. 1 ಸೇರು ಬೆಲ್ಲ ಮತ್ತು 1 ಸೇರು ಅಕ್ಕಿ ಹಿಟ್ಟಿಗೆ ಈ ರೀತಿ ಬರುತ್ತೆ. ಸೊ ಈಗ ನೋಡಿ, ಈಗ 1 ಅವರ್ ಆರಕ್ಕೆ ಇಟ್ಟು ತೆಗಿತಿದ್ದೀವಿ. ಹಿಂಗೆ ಮಡಚಿ ಏನೇ ಮಾಡಿದ್ರೂ ಅದು ಬರೋದಿಲ್ಲ. ಸೊ ಈಗ ನೋಡಿ, ನಾನು ಕೈಯಲ್ಲಿ ತಗೊಂಡು ಉಂಡೆ ಮಾಡ್ತಿದ್ದೀನಿ. ನೋಡಿ, ಹಿಟ್ಟು ಕರೆಕ್ಟಾಗಿದೆ. ಈ ರೀತಿ ಆದರೆ ನಾವು ಕಜ್ಜಾಯದ ಹಿಟ್ಟನ್ನು ಚೆನ್ನಾಗಿ ಒಂದು ಹದ ಬಂದಿರುತ್ತೆ, ಚೆನ್ನಾಗಿ ಮಾಡ್ಕೋಬೋದು. ಈಗ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಹಿಟ್ಟನ್ನು ಹಾಗೆ ಸ್ವಲ್ಪ ಬಿಟ್ಟು ನೋಡೋಣ ಅದು ಬೆಂದಿದೆಯಾ ಇಲ್ಲ ಅಂತೇಳಿ. ಈಗ ಒಂದು ಬಟ್ಟೆಗೆ ನೀರ ಒದ್ದೆ ಮಾಡಿಕೊಂಡು ಬಟ್ಟೆನ ನೆಕ್ಸ್ಟ್ ಹಾಗೆ ನೀರನ್ನ ಹಚ್ಕೊಂಡೆ ಕೈನಲ್ಲಿ ತೊಟ್ಕೊಂಡು ಒಂದು ಮಧ್ಯದಲ್ಲಿ ಒಂದು ಹೋಲ್ ರೀತಿ ಮಾಡ್ಕೊಳ್ಳೋಣ. ಈಗ ನೋಡಿ, ಬಿಟ್ಟು ನೋಡಿದ್ದೀವಿ, ಅದು ಚೆನ್ನಾಗಿ ಎಣ್ಣೆ ಕಾಯ್ದಿದೆ. ಈಗ ನಾವು ಕಜ್ಜಾಯನ ಹಾಗೆ ಬಿಟ್ಟು ಬೇಯಿಸ್ಕೊಳ್ತಾ ಹೋಗೋಣ. ಸೊ ಇಷ್ಟೇ ಗಾಯ್ಸ್, ಇಷ್ಟು ಈಸಿಯಾಗಿ ನಾವು ಕಜ್ಜಾಯನ ಮಾಡ್ಕೋಬೋದು. ತುಂಬ ಈಸಿ. ನುನಿ ಹಾಕಬೇಕು, ಒಂದಿನ ಹಾಕ್ಕೊಂಡ್ರೆ ಮುಗೀತು. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು ದಿನದಲ್ಲಿ ನೀವು ಕಜ್ಜಾಯನ ರೆಡಿ ಮಾಡಿಕೊಂಡ್ರೆ ನೀವು ರಾತ್ರಿ ಹೊತ್ತು ಬೇಯಿಸ್ಕೊಳ್ಳಿ. ಬೆಳಿಗ್ಗೆ ಅಷ್ಟರೊಳಗೆ ಎಣ್ಣೆ ಎಲ್ಲ ಇಳಿದಿರುತ್ತೆ. ತೊಡಬೇಕಾದ್ರೆ ಒಡೆ ಥರ ತೊಡಬೇಕು. ಹಾಕಿದಾಗ ಪುರಿ ರೀತಿ ಊದ್ಕೊಳ್ಳುತ್ತೆ. ಲಾಸ್ಟ್ಗೆ ನಿಮಗೆ ಕಜ್ಜಾಯ ಹೇಗೆ ಕಾಣುತ್ತೋ ಹಾಗೆ ಇರುತ್ತೆ. ಸೊ ಉದ್ದಿನ ವಡೆ ತಟ್ಟಿ ಹಾಕ್ತೀವಲ್ಲ, ಸೊ ಆ ರೀತಿ ತಟ್ಟಿ ಹಾಕಿ ಆಗ ನಿಮಗೆ ಇದು ಪುರಿ ರೀತಿ ಫ್ರೈ ಮಾಡಬೇಕಾದ್ರೆ ಪುರಿ ರೀತಿ ಊದ್ಕೊಳ್ಳುತ್ತೆ. ಮತ್ತು ಎಲ್ಲ ಏನು ಲಾಸ್ಟ್ಗೆ ಎಂಡ್ಗೆ ಅಂದರೆ ಇವತ್ತು ರಾತ್ರಿ ಮಾಡಿರ್ತೀವಿ ಕಜ್ಜಾಯ, ನಾಳೆ ಮಧ್ಯಾಹ್ನದಷ್ಟರೊಳಗೆ ಕಜ್ಜಾಯನೆಲ್ಲ ಸೋರಕ್ಕೆ ಹಾಕೋತೀರ ಅಲ್ವಾ. ಅಂದರೆ ನೀಟಾಗಿ ಏನಾದರೂ ಒಂದು ಜೋಡಿಸಿ ಅದನ್ನು ಎಣ್ಣೆ ಎಲ್ಲ ಸೋರೋ ರೀತಿ ಹಾಕ್ಕೊಳ್ಳಿ. ಆಗ ನಿಮಗೆ ಕರೆಕ್ಟಾಗಿ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ದಿನದಲ್ಲಿ ಮಾಡ್ಕೋಬೋದು. ಎಲ್ಲ ಮಾಡ್ತೀರಾ ಜಾಸ್ತಿ ಫುಲ್ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಅದು ಆರಿದ್ಮೇಲೆ ಫುಲ್ಲು ಬ್ಲ್ಯಾಕ್ ರೀತಿ ಆಗಿಬಿಡುತ್ತೆ. ನೋಡಿ, ಒಂದು ಆಗಿಬಿಟ್ಟಿದೆ ಹಂಗೆ. ಆ ರೀತಿ ಮಾಡ್ಕೊಬೇಡಿ, ಫುಲ್ಲು ಡ್ರೈ ಮಾಡ್ಕೊಬೇಡಿ. ಹಾಗೆ ಲೈಟ್ ಗೋಲ್ಡನ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸ್ವೀಟಾಗಿರೋ ಅಂಥ ಟೇಸ್ಟಿಯಾದ ಕಜ್ಜಾಯ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋತಿದ್ದೀವಿ ಗೈಸ್. ನೀವು ನೋಡ್ತಿದ್ದೀರಲ್ವ ಎಷ್ಟು ಈಸಿಯಾಗಿ ಬಂದಿದೆ ಅಂತೇಳಿ ಕಜ್ಜಾಯ. ಹೀಗೆ ಅಂದರೆ ಈಗ ಸ್ವಲ್ಪ ಮನೇಲಿ ಸ್ನ್ಯಾಕ್ಸ್ ಏನಿಲ್ಲ ಅಂತ ಅಂದರೂ ತಿನ್ನೋದಕ್ಕೆ ಇದ್ದರೆ ಚೆನ್ನಾಗಿರುತ್ತಲ್ವ ಸ್ನ್ಯಾಕ್ಸ್. ಹಾಗಾಗಿ ಸೊ ಅದಕ್ಕೋಸ್ಕರ ಮಾಡ್ಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂತು.
ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಚಾಪ್ಸ್ಟಿಕ್ಸ್ನ ಯೂಸ್ ಮಾಡಿದ್ವಿ ಅದನ್ನು ಸೋರಕ್ಕೆ ಹಾಕ್ಕೊಳ್ಳೋದಕ್ಕೆ, ಯಾಕೆಂದರೆ ಸ್ಟಿಕ್ಸ್ ಇಲ್ಲ ನಮ್ಮ ಹತ್ರ, ಅದಕ್ಕೆ ನಾವು ಚಾಪ್ಸ್ಟಿಕ್ಸ್ನ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ಸ್ಟಿಕ್ಸ್ ಏನಾದ್ರು ಇದ್ದರೆ ನಿಮ್ಮ ಹತ್ರ ಸ್ಟಿಕ್ಸ್ನ ಹಾಕ್ಕೊಂಡು ಕಜ್ಜಾಯನ ಸೋರಕ್ಕೆ ಹಾಕ್ಕೊಳ್ಳಿ, ತುಂಬ ಈಸಿಯಾಗಿ ಆಗುತ್ತೆ. ಸೊ ಇಷ್ಟೇ ಈ ವಿಡಿಯೋ ಬಂದು. ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.